ಹರೇ ಶ್ರೀನಿವಾಸ. ಅಧಿಕ ಮಾಸದ 13ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕವಿಗಳಿಂದಲೇ ತಿಳಿದು ಪ್ರಾತಃಸವನ ಮಾಧ್ಯಂದಿನವು ಸಾಯಂ ಸವನಗಳು ವಸುರುದ್ರಾದಿತ್ಯರುಳು ರಾಧಿಸುವ ಪವನಗಳು ಕೃತಿಜಯ ಸುಮಾಯಾಧವನ ಮೂರ್ತಿ ತ್ರಯವ ಚಿಂತಿಸಿ ದಿವಸವೆಂಬ ಹೊತ್ತಿಗಳೆಂದರ್ಚಿಸುತ್ತ ಸುಖಿಸುತ್ತಿರು. ಇದು 13ನೇ ನುಡಿ ಈ ಕಿರು ಹೊತ್ತಿಗೆಯಲ್ಲಿ. ಇದು ಹರಿಕಥಾಮೃತ ಸಾರ ಪುಸ್ತಕದಲ್ಲಿ ನಾಡಿ ಪ್ರಕರಣ ಸಂಧಿಯ 34ನೇ ನುಡಿಯಾಗಿದೆ. ಇದನ್ನು ದಾಸರರು ಛಾಂದೋಗ್ಯ ಉಪನಿಷತ್ತಿನ 15ನೇ ಸ್ತೋತ್ರವನ್ನು ಆಧರಿಸಿ ಈ ನುಡಿಯನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕವಿಗಳಿಂದಲೇ ತಿಳಿದು ಅಂದರೆ ಕವಿಗಳು ಅಂದರೆ ಬ್ರಹ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಜ್ಞಾನಿಗಳು ಅಂತ ಯಾರಿರ್ತಾರೋ ಅವರನ್ನು ದಾಸರರಲ್ಲಿ ಕವಿಗಳು ಅಂತ ಕರೀತಿದ್ದಾರೆ. ಕವಿಗಳು ಅಂದರೆ ಇನ್ನೊಂದು ಅರ್ಥದಲ್ಲಿ ಜ್ಞಾನಿಗಳು ಅಂತಾನೆ ಅರ್ಥ. ಹಾಗಾಗಿ ಕವಿಗಳಿಂದಲೇ ತಿಳಿದು ಅಂದರೆ ಪ್ರಾತಃಸವನ ಮಾಧ್ಯಂದಿನ ಸಾಯಂ ಸವನಗಳ ಕಾಲಗಳೆಷ್ಟು ಎಂಬುದನ್ನು ಈ ಕವಿಗಳಿಂದಲೇ ತಿಳಿದು ವಸು ರುದ್ರ ಆದಿತ್ಯಗಳು ರಾಜಿಸುವ ಪವನಗಳು ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರಾತಃಸವನ 24 ವರ್ಷಗಳವರೆಗೆ ಪ್ರಾತಃಸವನ ಅಷ್ಟವಸು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೃತಿ ಪ್ರತಿ ಪ್ರದ್ಯುಮ್ನಲ್ಲಿ, ಮಾಧ್ಯಂದಿನ 44 ವರ್ಷದವರೆಗೆ ಏಕಾದಶ ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣದಲ್ಲಿ, 48 ವರ್ಷಗಳವರೆಗೆ ಸಾಯಂ ಸವನ ದ್ವಾದಶಾದಿತ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವನಲ್ಲಿ ಸಮರ್ಪಿಸುವುದನ್ನೇ ದಾಸರರು ರಾಜಿಸುವ ಪವನಗಳು ಕೃತಿಜಯ ಸುಮಾಯಾಧವನ ಮೂರ್ತಿ ತ್ರಯವ ಚಿಂತಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಪವನಗಳು ಅಂದರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಾನೆ ನಾವು ಹೇಳಬೇಕು ಇಲ್ಲಿ. ಹಾಗಾಗಿ ಇಲ್ಲಿ ಪವನಗಳು ಕೃತಿ ಜಯ ಸುಮಾಯಾಧವ ಅಂದರೆ ಧವ ಅಂದರೆ ಪತಿ, ಕೃತಿಪತಿ ಪ್ರದ್ಯುಮ್ನ, ಜಯಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಎಂಬ ಮೂರ್ತಿತ್ರಯ ಅಂದರೆ ಶ್ರೀಹರಿಯ ತ್ರಿವಿಧ ರೂಪವನ್ನು ಚಿಂತಿಸಿ ಅಂದರೆ ಚಿಂತನೆ ಮಾಡ್ತಾ ದಿವಸವೆಂಬ ಹೊತ್ತಿಗಳಿಂದ ಅರ್ಜಿಸುತ್ತಾ ಸುಖಿಸುತ್ತಿರು ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಈ ಒಂದು ಜೀವನದಲ್ಲಿ, ನಮ್ಮ ಜೀವಿತಾವಧಿಯಲ್ಲಿನ, ನಮ್ಮ ಆಯುಷ್ಯದಲ್ಲಿನ ಪ್ರತಿಯೊಂದು ದಿನವನ್ನು, ಪ್ರತಿನಿತ್ಯದ ಒಂದೊಂದು ದಿನವನ್ನು, ಒಂದೊಂದು ದಿವಸವನ್ನು ಕೂಡ ಆಹುತಿ, ಇದು ನಿನಗೆ ಆಹುತಿ ಅಂಥೇಳಿ ಕಾಲನಾಮಕನಾದ ಶ್ರೀಹರಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಜೀವನವೇ ಒಂದು ಆಯುರ್ಯಜ್ಞೆ ಅಂತ ಕರೆಸ್ಕೊಂಡು ಕಾಲನಾಮಕನಾದ ಶ್ರೀಹರಿಗೆ ಪ್ರೀತಿಯಾಗುತ್ತೆ. ಹಾಗಾಗಿ ಈ ನಮ್ಮ ಪ್ರತಿಯೊಂದು ದಿನವನ್ನು ಕೂಡ, ನಮ್ಮ ಜೀವಿತಾವಧಿಯಲ್ಲಿನ ಪ್ರತಿಯೊಂದು ದಿವಸವನ್ನು ಕೂಡ ಕಾಲನಾಮಕನಾದ ಶ್ರೀಹರಿಗೆ ಆಹುತಿ ಅಂತ ಸಮರ್ಪಣೆ ಮಾಡ್ತಾ ನಮ್ಮ ಜೀವನವೇ ಒಂದು ಆಯುರ್ಯಜ್ಞೆ ಅಂತ ಅಂದ್ಕೊಂಡು ಸುಖವಾಗಿ ಜೀವನವನ್ನು ನಡೆಸು ಎಂಬ ಒಂದು ಆಜ್ಞಾಪೂರ್ವಕ ಅನುಸಂಧಾನವನ್ನು ದಾಸರರು ಈ ನುಡಿಯಲ್ಲಿ ಇರಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತೆಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು.